ಈಗ 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 ಈ ಕಾಕರ್ಗೊಳಕ್ ಒಂದು ಡೈರೆಕ್ಟ್ ಆಗಿ ಇದು ಮಾಡಿಬಿಡೋದು. ಅಲ್ಲ, ಈಗ ಟೂರಿಸಂ ಬಗ್ಗೆ ಈಗ ಹೇಳ್ದಂಗೆ ಯಾವ್ಯಾವ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಸ್ಟಾರಿಕಲ್ ಪ್ಲೇಸಸ್ ಇದಾವೆ ಅದನ್ನೆಲ್ಲ ಇಂಪ್ರೂವ್ ಮಾಡೋಕ್ಕೆ ಏನಾಗಬೇಕು. ಈಗಲೇ ಎಂ ಪಿ ಅವರು ಹರಿಹರೇಶ್ವರ ಟೆಂಪಲ್ಲು ಮತ್ತು ಹರಿಹರೇಶ್ವರ ಟೆಂಪಲ್ಲು ಮತ್ತು ಸಂತೆಬೆನ್ನೂರು ಪುಷ್ಕರಣಿ ಮತ್ತು ಈಗ ಆನೆಕೊಂಡ ಟೆಂಪಲ್ ಇತ್ತಲ್ಲ, ಆನೆಕೊಂಡ ಟೆಂಪಲ್ಲು ಈಗಲೇ ರಿನೋವೇಷನಿಗೆ ತಗೊಂಡು, ಮತ್ತು ಅದೇ ರೀತಿ ಬೇತೂರಿನಾಗ ಕಲ್ಲೇಶ್ವರ ಮಂದಿರ ಇತ್ತು, ಟೆಂಪಲ್ ಇತ್ತು, ಅದನ್ನು ಈಗಲೇ ರಿನೋವೇಷನ್ ಮಾಡ್ತಿದ್ದಾರೆ. ಹಂಗೆ ಯಾವ್ಯಾವ ಪುರಾತನ ಕಾಲದವು ಅದಾವೋ ಅವನ್ನೆಲ್ಲ ಈಗ ಸೇಮ್ ಇದನ್ನೇ ಮೇಂಟೈನ್ ಮಾಡ್ಕೊಂಡು, ಈಗೆಲ್ಲ ಕೆಳಗಡೆ ತಗ್ನಾಗಿದ್ವು, ಒಂದು ಸ್ವಲ್ಪ ಭಾಳ ಹಾಳಾಗಿದ್ವು, ನಾವು ಶೀತಲಗೊಂಡಿದ್ವು ಅಂಥವೆಲ್ಲ ಈಗ ರಿನೋವೇಟ್ ಮಾಡ್ತಿದ್ದಾರೆ. ಹಂಗೆ ಜಿಲ್ಲೆಯಲ್ಲಿ ಎಲ್ಲವೂ ಸೇರಿಸಿ ಮಾಡಬೇಕು ಅಂತಲೇ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ ಬೇರೆ ಬೇರೆ ಒಟ್ಟು ಉದ್ಯೋಗದ ಬಗ್ಗೆ, ಯೂತ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ನಮ್ಮ ಜಿಲ್ಲಾ ಆಡಳಿತ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾ ಐತಿ. ಮತ್ತು ಅವರಿಗೆ ಕೆಲಸ ಕೊಡಬೇಕು. ಈಗ ಬರೇ ಕಾಲೇಜ್ಗಳಾದವು, ಡಿಗ್ರಿ ಕೊಟ್ವಿ ಅನ್ನೋದಲ್ಲ, ನೆಕ್ಸ್ಟು ಅವರಿಗೆ ಉದ್ಯೋಗನೂ ಸೃಷ್ಟಿ ಆಗಬೇಕು. ಆ ರೀತಿ ಏನಾಗಬೇಕು, ಬೇರೆ ಬೇರೆ ಕಂಪ್ನಿಗಳ್ನ ನಮ್ಮ ಜಿಲ್ಲೆಗೆ ಬಂದ್ಬಿಟ್ಟು ಅವರು ಸ್ಥಾಪನೆಯನ್ನು ಮಾಡಿ ಜಾಯಿಂಟ್ ವೆಂಚರ್ ಅದರಾಗಿರ್ಬೋದು, ಜಿಲ್ಲಾ ಆಡಳಿತದ ಸಪೋರ್ಟ್ ಆಗಿರ್ಬೋದು, ಮತ್ತು ಉದ್ಯೋಗ ಕೊಡುವ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ನಮ್ಮ ಜಿಲ್ಲಾಡಳಿತ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾ ಇದ್ದೀವಿ. ಮತ್ತೇನಪ್ಪ ಇಲ್ಲ ಆಗಿರೋದು ನಿಜ ಐತಿ. ಈಗ ನೀವು ನೋಡಿದ್ರಿ ವಿತ್ ಪ್ರೂಫ್. ಈಗ ಒಂದೊಂದು ಮನೆಗೆ 20 ತೋಟು, 40 ತೋಟು, 60 ತೋಟು, 80 ತೋಟು ಗಟ್ಟಲೆ ಅಡ್ರೆಸ್ ಇಲ್ಲ, ಏನಿಲ್ಲ. ಅದು ಆಗಿರೋದು ನಿಜ ಐತಿ. ಅದ್ರ ಬಗ್ಗೆ ಈಗ ನಮ್ಮ ನಾಯಕರು ಅದ್ರ ಬಗ್ಗೆ ಈಗಲೇ ಹೆಚ್ಚಿನ ಒಲವು ಕೊಟ್ಟಿದ್ದಾರೆ ಮತ್ತು ಹೆಚ್ಚು ಹೋರಾಟವನ್ನು ಮಾಡ್ತಿದ್ದಾರೆ. ನಿನ್ನೆ ನಾವದವಲ್ಲಿ ಕೊಡಕ್ಕೆ ಅವರೇ ಕೊಡ್ಬೇಕು. ಆರೋಪ ಪಾರ್ಟಿಯಿಂದ ಮಾಡ್ಯಾರ, ಪಕ್ಷದಿಂದ ಮಾಡ್ಯಾರ. ನಾವು ಫಾಲೋವರ್, ನಾವು ಅದು ಮೆಂಬರ್ಸು, ನಾವು ಕೊಡ್ತೀವಿ. ಹಂಗಿದ್ರು ಸೋಮೋಟ ಅದು ಲೀಗಲ್ಲು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಲೀಗಲ್ ಏನಾದರೂ ಪ್ರಾಬ್ಲಮ್ ಇದೆಯೋ ಏನೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ನೀವು ಎಲೆಕ್ಷನ್ ಕಮಿಷನ್